ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ಫಂಕ್ಷನ್ಗಳಲ್ಲಿ ಭಟ್ರು ಗೀ ರೈಸ್ ಮಾಡ್ತಾರೆ ನೋಡಿ, ಆ ಥರ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮತ್ತು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನಾನಿಲ್ಲಿ ಬುಲೆಟ್ ಮತ್ತು ಇಂಡಿಯನ್ ಗೇಟ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅಕ್ಕಿನ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 2 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಲ್ಲುವು, ಮರಾಠಿ ಮಗ್ಗು, ಒಂದು ಸ್ವಲ್ಪ ಸೋಂಪು ಕಾಳು, ಏಲಕ್ಕಿ ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಅಕ್ಕಿ ಮತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಒಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕಿ, ಆಯಿಲ್ ಬಿಸಿ ಆಗಿದ ತಕ್ಷಣ ನಾನು ಏನು ತೊಗೊಂಡಿದ್ದೆ ಓಲ್ ಸ್ಪೈಸಸ್ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡೋ ಆಗಿದ್ಮೇಲೆ ನಾನು ಹಚ್ಚಿಟ್ಟಿದ್ದಂಥ ಒಂದು 2 ಮೆಣಸಿನ್ಕಾಯಿನ ಹಾಕಿ, ಹಾಗೆ ಹಚ್ಚಿಟ್ಟಿದ್ದಂಥ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಬ್ರೌನಿಷ್ ಕಲರ್ ಬರೋವರೆಗೂ, ಅಂದರೆ ತುಂಬ ಬೇಡ, ಸ್ವಲ್ಪ ಬರೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಷ್ಟು ಈ ಗೀ ರೈಸ್ ಪಲಾವ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಫ್ರೈ ಆಗಿದೆ ನೋಡಿ. ಇವಾಗ ನಾನಿಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ರಾವ್ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ನೆಕ್ಸ್ಟ್ ಹಚ್ಚಿಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಆಗಿದ್ಮೇಲೆ ಇವಾಗ ನಾನು ಏನು ತೊಗೊಂಡಿದ್ದೆ ನೋಡಿ, ಹಾಲು ಹಾಕ್ತಾಯಿದ್ದೀನಿ. ನಾನು ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೆ, ಗ್ಲಾಸಲ್ಲಿ ಬೇಕಿದ್ರೂ ಹಾಕ್ಬೋದು, 4 ಗ್ಲಾಸಸ್. ನಾನು ಒಂದು ಬೌಲ್ ತೊಗೊಂಡಿದ್ದೆ ಅಲ್ವಾ, ಬೌಲ್ ತುಂಬ ಇತ್ತು. ಸೊ 1:2 ಥರ ನಾನು 2 ಬೌಲ್ ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ 15 ಮಿನಿಟ್ಸ್ ಅಕ್ಕಿನ ನೆನೆಯೋಕೆ ಇಟ್ಟಿದ್ದೀನಿ. ಈ ಥರ ನೀರು ತುಂಬ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಆ ನೆನೆಯೋಕೆ ಇಟ್ಟಿದ್ದಂಥ ಅಕ್ಕಿನ ಸೇರಿಸ್ಕೊಬೇಕು ಫ್ರೆಂಡ್ಸ್. ನೀರು ಸ್ವಲ್ಪನೂ ಹಾಕಬೇಡಿ, ನೀರು ಸೋದಿಸ್ಕೊಂಡು ಹಾಕಿ. ಅಕ್ಕಿನ ನಾವು ತುಂಬಾ ನೆನೆಸೋಕೆ ಹೋಗಬಾರ್ದು. ಒಂದು 15 to 10 ಮಿನಿಟ್ಸ್ ಸಾಕಷ್ಟೇ. ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಅಕ್ಕಿ ನೆನೆ ಹಾಕೋದು ಫ್ರೆಂಡ್ಸ್. ಇವಾಗ ಅಕ್ಕಿನ ಸೇರಿಸ್ಬಿಟ್ಟು ಉಪ್ಪು ಸಪ್ಪೆ ನೋಡಿಬಿಟ್ಟು, ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರೆ ಉಪ್ಪು ಸೇರಿಸ್ಬೋದು. ಇದು ಗೀ ರೈಸ್ ಬಂದು ನಾನು ಮಟನ್ ಸಾಂಬಾರ ಇತ್ತು ನಮ್ಮ ಮನೇಲಿ ಅಂತ ಹೇಳಿ ಮಟನ್ ಸಾಂಬಾರಿಗೆ ಸರ್ವ್ ಮಾಡೋಣ ಅಂತ ಗೀ ರೈಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಬೇಕಾದ್ರೆ, ತುಂಬ ಕುದಿ ಬರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಬೇಕು. ಒಂದು ವಿಷಲ್ ಕೂಗಿಸಿದ್ದೀನಿ. ಮತ್ತು ನೋಡಿ, ವಿಷಲೆಲ್ಲ ಆರಿದ್ಮೇಲೆ ಈ ಥರ ತುಂಬ ಸಾಫ್ಟಾಗಿ ಉದುರಾಗಿ ಬಂದಿತ್ತು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಆಲ್.